ಗೈಸ್ ಇದು ನೋಡಿ ಹಾಟ್ ವಾಟರ್, ಇವಾಗ ಇದು ಕಾಯಿಸಿರೋ ಹಾಟ್ ವಾಟರು. ಆ್ಯಂಡ್ ಇಲ್ಲಿ ನೋಡಿ ಇದೇ ಬೀಗಲ್ ಪಪ್ಪಿಗೆನೆ ನಾನು ಇವಾಗ ಊಟ ರೆಡಿ ಮಾಡ್ತಾ ಇರೋದು. ಇದು ಬಂದ್ಬಿಟ್ಟು ಪೆಡಿಗ್ರಿ, ನಾನು ಇವಾಗ ಹಾಕಿರೋದು 1 ಮಿನಿಟ್ ಕೂಡ ಆಗಿಲ್ಲ. ಹಾಟ್ ವಾಟರ್ ಹಾಕಿ ಪೆಡಿಗ್ರಿ ಹಾಕಿ ಸೋಕ್ ಮಾಡಿ 10 to 15 ಮಿನಿಟ್ಸ್ ಮಾಡಿ ಅಷ್ಟೇ. ಅದು ಸ್ವಲ್ಪ ದಪ್ಪ ಆಗುತ್ತೆ, ಬಟ್ ಸೋಯಾಬೀನ್ ಥರ ಆಗುತ್ತೆ. ಆವಾಗ ನೀವು ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಪಪ್ಪೀಸ್ಗೆ ತಿನ್ನೋಕ್ಕೂ ಈಸಿ ಆಗುತ್ತೆ. ಟೀತ್ ಪೇನ್ ಎಲ್ಲ, ಟೀತ್ ಪ್ರಾಬ್ಲಮ್ ಎಲ್ಲ ಬರೋಲ್ಲ. ನಾನು ಯೂಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ಇದು ನೋಡಿ, ಇದು ಮದರ್ ಆ್ಯಂಡ್ ಪಪ್ಪಿ ಸ್ಟಾರ್ಟ್ ಸ್ಮಾಲ್ ಬ್ರೀಡು. ಇದು ನೋಡಿ ಅವ್ರು ಇಲ್ಲೇ ಹಾಕಿದ್ದಾರೆ. ಇದೆಲ್ಲ ಇದು ಫಸ್ಟ್ 2 ಡೇಸು 25%, ಆಮೇಲೆ 50, 75, 100% ಆ ಥರ. ನೀವು ಅದ್ರಲ್ಲಿ ಕೊಟ್ಟಿರೋ ಥರನೇ ಅಲ್ಲ, ಸ್ವಲ್ಪ ಹಾಕ್ಕೊಳ್ಳಿ. ಅದು ಪಪ್ಪೀಸ್ಗೆ ನಿಮಗೆ ಗೊತ್ತಿರೋ ಥರ 4 ಟೈಮ್ಸ್ ಫೀಡ್ ಕೊಡಬೇಕು ಅಲ್ವಾ. ಸೊ ಬೆಳಿಗ್ಗೆ ಮತ್ತು ರಾತ್ರಿ ಸ್ವಲ್ಪ ಜಾಸ್ತಿ ಕೊಡಿ. ಮಧ್ಯಾಹ್ನ ಟೈಮ್ ನೋಡಿ ಇಷ್ಟೇ ಸಾಕು, ಇಷ್ಟೇ ಸಾಕು, ಸ್ವಲ್ಪನೇ ಸಾಕು. ಯಾಕಂದರೆ ಬೆಳಗ್ಗೆನೂ ಫೀಡ್ ಆಗಿರುತ್ತೆ, ಆಮೇಲೆ ಫೀಡ್ ಆಗಿರುತ್ತೆ. 3rd ಟೈಮ್ ಫೀಡ್ ಕೊಡೋದು ಸ್ವಲ್ಪ ಜೀರ್ಣ ಆಗಬೇಕಲ್ಲ, ಸೊ ಅದಕ್ಕೆ ಸ್ವಲ್ಪ ಕಮ್ಮಿ ಕೊಡಿ. ನೈಟ್ಗೆ ಸ್ವಲ್ಪ ಜಾಸ್ತಿ ಕೊಟ್ಟರೆ ಯೂಸ್ಫುಲ್ ಆಗುತ್ತೆ ನಿಮಗೆ. ಇದು ನೋಡಿ ಹಾಟ್ ವಾಟರ್ ಇದೆ ನೋಡಿ, ಇದೆ ಬೀಗಲ್ ಪಪ್ಪಿ ಕಿಯಾ ನೋಡಿ. ಹಾಯ್ ಗೈಸ್, ಇವಾಗ ನೋಡಿ ನಾನು ಆವಾಗೆ ತೋರಿಸಿದ್ದು ಸ್ವಲ್ಪ ದಪ್ಪ ಆಗಿದೆ. ಇನ್ನು ಸ್ಮ್ಯಾಶ್ ಆಗ್ತಾಯಿಲ್ಲ, ಅದು ಕೈಯಲ್ಲಿ ಹಿಂಗೆ ಮಾಡಿದ್ರೆ ಸ್ಮ್ಯಾಶ್ ಆಗಿಬಿಡೋದು. ಫುಲ್ಲು ಆಗಿಲ್ಲ ಅಂದರೆ ಇನ್ನು ನಾನು ಬಿಟ್ಟು ಇನ್ನೂ 5 ಮಿನಿಟ್ಸ್ ಆಗಿದೆ ಅಷ್ಟೇ. 10 ಮಿನಿಟ್ಸ್, ಇನ್ನೂ 10 ಮಿನಿಟ್ಸ್ ಎಕ್ಸ್ಟ್ರಾ ಬಿಡಿ. ಆ್ಯಂಡ್ ನಿಮ್ಗೇನಾದರೂ ನಾನು 4 ಟೈಮ್ಸು ಕೂಡ ನಾನು ಹೇಗೆ ಪಪ್ಪಿಗೆ ಫೀಡ್ ಮಾಡ್ತೀನಿ ಅನ್ನೋದೇನಾದರೂ ನೋಡಬೇಕು ಅಂತ ನಿಮ್ಗೇನಾದರೂ ಇದೆ ಕಮೆಂಟಲ್ಲಿ ತಿಳಿಸಿ, ನಾನು ಫುಲ್ ವೀಡಿಯೋ ಹಾಕ್ತೀನಿ. ಇನ್ನೂ ಯಾವುದೇ ಥರ ಬೇರೆ ಥರ ಪಪ್ಪೀಸು ಬಗ್ಗೆ ಏನಾದರೂ ಡಾಗ್ಸ್, ಅಡಲ್ಟು, ಸೆಮಿ ಅಡಲ್ಟು ಪಪ್ಪೀಸ್ ಬಗ್ಗೆ ಏನಾದರೂ ನಿಮ್ಗೆ ಇನ್ಫಾರ್ಮೇಷನ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನನಗೆ ಗೊತ್ತಿರೋದು ಹೇಳ್ತೀನಿ. ಹಾಗೆ ನಿಮಗೆ ಗೊತ್ತಿರೋದು ಕೂಡ ನಮಗೆ ಕಮೆಂಟಲ್ಲಿ ಹಾಕಿ ತಿಳಿಸಿ. ಇದು ನಮಗೂ ಯೂಸ್ಫುಲ್ ಆಗುತ್ತೆ, ನಿಮಗೂ ಯೂಸ್ಫುಲ್ ಆಗುತ್ತೆ. ಸೊ ನೋಡಿ ಅದು ಹಾಕ್ತಿದೆ 5 ಮಿನಿಟ್ಸು. ಇದು ನೋಡಿ ಆವಾಗ ಹೇಳಿದ್ನೆಲ್ಲ 15 ಮಿನಿಟ್ಸ್ ಬಿಡಿ ಅಂತ, 15 ಮಿನಿಟ್ಸ್ ಆಗಿದೆ ನೋಡಿ. ಸೋಯಾಬೀನ್ ಟೈಪಲ್ಲಿ ಆಗಿದೆ ಆ್ಯಂಡ್ ಸ್ಮ್ಯಾಶ್ ಕೂಡ ಆಗ್ತಿದೆ. ಸೊ ಇದೇ ಪ್ರಾಪರಾಗಿ ಆಗೋ ಥರ ನಾನು ಕಲಿಸ್ಬಿಟ್ಟು ತೋರಿಸ್ತೀನಿ ಹೇಗಿರುತ್ತೆ ಅಂತ. ಈ ಥರ ಕೈಯಲ್ಲೇ ಸ್ಮ್ಯಾಶ್ ಮಾಡಿ, ಸ್ಪೂನಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ಏನು ಮಾಡಬೇಡಿ, ಕೈಯಲ್ಲಿ ಮಾಡಿ, ಕೈಯಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡಿ ಕೊಡಿ. ನೋಡಿ ಇಲ್ಲೇ ಓಡಾಡ್ತಾ ಇದ್ದಾಳೆ ನ್ಯೂಸ್ ನೋಡ್ಕೊಂಡು. ನೋಡಿ ಇಷ್ಟೇ ಈಸಿ ಮೆಥಡ್ ಇದು. ಇನ್ನೂ ಏನಾದರೂ ನಿಮಗೆ ಟಿಪ್ಸು ಏನಾದರೂ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಲ್ಲಾಂದರೆ ನಿಮಗೂ ಏನಾದರೂ ಗೊತ್ತಿದ್ದರೆ ಕೂಡ ಹೇಳಿ, ಪ್ರಾಬ್ಲಮ್ ಇಲ್ಲ, ಅದನ್ನು ಟ್ರೈ ಮಾಡ್ತೀನಿ. ಹಾಯ್ ಗೈಸ್, ಇವಾಗ ನೋಡಿದ್ರಲ್ಲ ನಾನು ಪ್ರಿಪೇರ್ ಮಾಡಲ್ಲ ಫುಡ್ ಇದು ನೋಡಿ, ತಿಂತಿದ್ದಾಳೆ. ಇಲ್ಲಿ ನೋಡಿ ಇಲ್ಲೊಂದು ಪೆಟ್ ಬುಲ್ ಇದೆ, ಇದು ಫೀಮೇಲೆ, ಇದೂ ಬ್ರೀತ್ ಚೆನ್ನಾಗಿದೆ ನೋಡಿ. ಇವಾಗ ಊಟ ಆಯಿತು ಅವಳದು, ಆದರೆ ಇದಕ್ಕೆ ಬಂದಿದ್ದಾಳೆ ಪೆಡಿಗ್ರಿ ಟೇಸ್ಟ್ ಇಷ್ಟ ಆಗಿಬಿಟ್ಟಿದೆ ಇವಳಿಗೆ. ಇವಳಿಗೆ ಬಂದ್ಬಿಟ್ಟು ಚಿಕನ್ ರೈಸ್ ಕೊಡೋದು. ನಿಮ್ಗೇನಾದರೂ ಅದು ನಾನು ಹೆಂಗೆ ಮಾಡ್ತೀನಿ, ಹೆಂಗೆ ಕೊಡ್ತೀನಿ ಅಂತ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ. ಇದು ಸೆಮಿ ಅಡಲ್ಟ್, ಇದು ಇನ್ನೂ ಚಿಕ್ಕದೆ ನೋಡಿ, ತಿಂತಾ ಇದ್ದಾಳೆ. ಇವಳಿಗೂ ಬೇಕಂತ ಇವಾಗ ಗೈಸ್ ಇದು ನೋಡಿ ತಿಂತಾ ಇದ್ದಾನೆ. ಇವಳಂತೂ ಅವಳು ಪಕ್ಕ ಬಿಟ್ಟು ಹೋಗ್ತಾನೆ ಇಲ್ಲ ಪೆಡಿಗ್ರಿ ತಿಂತಾ ಇರೋದಕ್ಕೆ. ಆ್ಯಕ್ಚುಲಿ ಇವಳಿಗೆ ಪೆಡಿಗ್ರಿ ಅಂದರೆ ಇಷ್ಟ, ಬಟ್ ಇವಾಗ ಇವಳು ಪೆಡಿಗ್ರಿ ಕೊಡಲ್ಲ, ಇವಳು ಚಿಕನ್ ನೋಡಿ ಕದ್ದು ತಿಂತಾ ಇದ್ದಾಳೆ. ಇದೇ ಥರನೇ ಡೈಲಿ ಮಾಡ್ತಾಳೆ, ಯಾವಾಗೂ ಕದ್ದು ತಿಂತಾ ಇದ್ದಾಳೆ. ನೋಡಿ ಅವಳು ಪಪ್ಪಿ ಹಿಟ್ಟಿರೋ ಫುಡ್ಡೆಲ್ಲ ಇವಳು ತಿಂತಾ ಇದ್ದಾಳೆ. ಜಾಕ್ಸನ್